ತಂದೆಯವರು ಇದು ಇನ್ನೇನು ರಾಜಕೀಯ ಕೊನೆಗಾಲದಲ್ಲಿದ್ದಾರೆ, ಅವರ ರಾಜಕೀಯ ಬದುಕಿನ ಕೊನೆ ಘಟ್ಟದಲ್ಲಿದ್ದಾರೆ. ಅದು ಸಹ ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿಯನ್ನು ವಹಿಸ್ಕೋತಾರೆ. ಮುಂದಿನ ಮುಖ್ಯಮಂತ್ರಿ ಅದು ಸತೀಶ್ ಜಾರಕಿಹೊಳಿ ಅನ್ನುವಂತಹ ಚರ್ಚೆ ನಡೀತಿರೋ ಸಂದರ್ಭದಲ್ಲೇ ಜಾರಕಿಹೊಳಿ ಬ್ರದರ್ಸ್ ಈಗ ನಂಬರ್ ಗೇಮ್ಗೂ ಕೂಡ ಕೈ ಹಾಕಿರುವಂಥದ್ದು. ಮೇಲ್ನೋಟಕ್ಕೆ ಲೆಕ್ಕ ಹಾಕಿರುವ ಪ್ರಕಾರ ಕಾಂಗ್ರೆಸ್ ಒಳಗಡೆನೆ ಸಾರಾಸಗಟಾಗಿ 74 ಶಾಸಕರ ಬೆಂಬಲ ಸತೀಶ್ ಜಾರಕಿಹೊಳಿಗೆ ಸಿಗಬಹುದು ಅನ್ನುವಂತಹ ಲೆಕ್ಕಾಚಾರಗಳು ನಡೀತಿರುವಂಥದ್ದು. ಅದು ಹೇಗೆ? ಜೊತೆಯಲ್ಲಿ ಸತೀಶ್ ಜಾರಕಿಹೊಳಿ ಅಂತಹ ನಾಯಕ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದಾದರೆ ಕಾಂಗ್ರೆಸ್ಸೇತರ ಪಕ್ಷಗಳಲ್ಲಿನ ಸುಮಾರು 30 ಶಾಸಕರು ಬೆಂಬಲಿಸುವ ಸಾಧ್ಯತೆಯನ್ನು ತಳ್ಳಿ ಹಾಕುವಂತಿಲ್ಲ. ಯಾಕೆ? ರಾಜ್ಯದಲ್ಲಿ ಮೊಟ್ಟ ಮೊದಲ ಸಲ ದಮನಿತ ಶೋಷಿತ ಸಮಾಜದ ನಾಯಕನೊಬ್ಬ ಮುಖ್ಯಮಂತ್ರಿಯ ಗಾದಿಯಲ್ಲಿ ಕೂರ್ತಾರೆ ಅನ್ನೋದಾದರೆ ಪಕ್ಷ ಭೇದ ಮರೆತು ಬೆಂಬಲಿಸುವ ಸಾಧ್ಯತೆ ಹೆಚ್ಚು. ಇದರ ಜೊತೆಯಲ್ಲಿ ಎಲ್ಲಿಂದ ಇದು ಆರಂಭ ಆಯಿತು? ಎಚ್ ಸಿ ಮಹದೇವಪ್ಪ ಅವರು, ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಸತೀಶ್ ಜಾರಕಿಹೊಳಿ ಅವರು ಒಂದು ಸೀಕ್ರೆಟ್ ಮೀಟಿಂಗ್ ಮಾಡ್ತಾರೆ. ಆ ಮೀಟಿಂಗ್ ಬಹುದೊಡ್ಡ ಚರ್ಚೆಯನ್ನು ಹುಟ್ಟು ಹಾಕಿತ್ತು. ಅದಾದ ನಂತರ ಕಪ್ಪಲಗುದ್ದಿಯಲ್ಲಿ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿಕೆ ಕೊಟ್ಟ ಮೇಲೆ ಮಹತ್ವದ ಮೀಟಿಂಗ್ ಆಗಿರುವಂಥದ್ದು. ಬೆಳಗ್ಗೆ ಎದ್ದು ಕೂಡಲೇ ಸುಮಾರು 5-6 ಸಚಿವರು ಸತೀಶ್ ಜಾರಕಿಹೊಳಿ ಸಾರಥ್ಯ ವಹಿಸಿದ್ರೆ ತಪ್ಪೇನು ಅನ್ನುವಂತಹ ಧಾಟಿಯಲ್ಲಿ ಮಾತಾಡಿದ್ದಾರೆ. ಅದರಲ್ಲಿ ಮೊದಲಿಗರು ಪ್ರಿಯಾಂಕ್ ಖರ್ಗೆ ಅವರು, ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಆಲ್ಮೋಸ್ಟ್ ಎಂ ಬಿ ಪಾಟೀಲ್ ಕೂಡ ಇಂಥದ್ದೇ ವಿಚಾರವನ್ನು ಪರೋಕ್ಷವಾಗಿ ಬೆಂಬಲಿಸ್ತಿದ್ದಾರೆ, ಮಾರ್ಮಿಕವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಇದಲ್ಲದೆ ಬಿ ಕೆ ಹರಿಪ್ರಸಾದ್ ಅಂತಹ ನಾಯಕರು ಕೂಡ ಇದೀಗ ಸತೀಶ್ ಜಾರಕಿಹೊಳಿ ಸಾರಥ್ಯವನ್ನ ಬೆಂಬಲಿಸ್ತಾ ಇರುವಂಥದ್ದು. ಅಲ್ಲಿಗೆ ನೋ ಡೌಟ್ ಒಂದು ಡಿ ಕೆ ಶಿವಕುಮಾರ್ ಅವರು ಪಕ್ಷಕ್ಕೋಸ್ಕರ ದುಡಿದಿದ್ದಾರೆ, ನಿಜ. ಅವ್ರಿಗೊಂದು ಅವಕಾಶ ಕೊಡಬೇಕಿತ್ತು, ನಿಜ. ಆದರೆ ಈಗ ಅಹಿಂದ ವರ್ಗದಲ್ಲಿ ಚರ್ಚೆ ಆಗೋದೇನು? ಡಿ ಸಿ ಎಂ ಪೋಸ್ಟ್ ಹಾಗೂ ಕೆಪಿಸಿಸಿ ಅಧ್ಯಕ್ಷನ ಸ್ಥಾನ ಎರಡನ್ನೂ ಕೂಡ ಯಾರಿಗಾದ್ರೂ ಕೊಟ್ಟಿದ್ರ ಈ ಹಿಂದೆ? ಇಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಅಂಥದ್ದೊಂದು ಪ್ರಯೋಗ ಆಗಿರಲಿಲ್ಲ. 2 ಪವರ್ಫುಲ್ ಹುದ್ದೆಗಳನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಕೊಟ್ಟಿದ್ದಾಯಿತು. ಆದಾಗ್ಯೂ ಸಿಎಂ ಸ್ಥಾನದಲ್ಲಿ ಕೂರೋದೇ ಆದರೆ ಮೊದಲು ದಮನಿತ ಶೋಷಿತ ಸಮಾಜಗಳ ನಾಯಕರೊಬ್ಬರನ್ನ ಕೂರಿಸಿ ಆನಂತರದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಅವಕಾಶ ಮಾಡಿಕೊಡುವಂತಹ ಪ್ರಯೋಗಗಳು ಕಾಂಗ್ರೆಸ್ನಲ್ಲಿ ನಡೆಯುತ್ತಿದೆ. ಇದೇ ಕಾರಣಕ್ಕೋಸ್ಕರನೇ ನವೆಂಬರ್ 19ನೇ ತಾರೀಕು ಸಾಕ್ಷಾತ್ ರಾಹುಲ್ ಗಾಂಧಿ ಅವರು ರಾಜ್ಯಕ್ಕೆ ಭೇಟಿ ಕೊಡ್ತಿದ್ದಾರೆ. ಆ ಮಹತ್ವದ ದಿನ ಬಹುದೊಡ್ಡ ಬದಲಾವಣೆಗೆ ವೇದಿಕೆ ಸಜ್ಜಾಗಿರುತ್ತೆ. ಅಷ್ಟೊತ್ತಿಗಾಗಲೇ ಕಾಂಗ್ರೆಸ್ನಲ್ಲೇ 135 ಶಾಸಕ ಬಲ ಏನಿದೆ, ಈ ಪೈಕಿ ಲಿಂಗಾಯತ ಒಕ್ಕಲಿಗ ಮತಗಳನ್ನು ತೆಗೆದು ನೋಡಿದ್ರೂ ಕೂಡ ಸುಮಾರು 89 ಶಾಸಕರು ಸಾರಾಸಗಟಾಗಿ ಅದು ಅಹಿಂದ ಮತಗಳೇನಿದ್ದಾವೆ ಆ ಮತಗಳು, ಆ ಸ್ಥಾನಗಳು, ಆ ಶಾಸಕರು ಅಹಿಂದ ಸಿದ್ಧಾಂತವನ್ನೇ ನೆಚ್ಚಿಕೊಂಡಿರುವಂಥವರು, ನಾಳೆ ಗೆಲ್ಲೋದಕ್ಕೂ ಕೂಡ ಕಾರಣವಾಗಿರುವಂತಹ ಆ ಸಿದ್ಧಾಂತ ಸತೀಶ್ ಜಾರಕಿಹೊಳಿ ಅವರ ಬೆನ್ನಿಗೆ ನಿಲ್ಲಬಹುದು. ನೋಡಿ, ರಾಜ್ಯದಲ್ಲಿ 224 ವಿಧಾನಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೆಯಿತು 2023ರಲ್ಲಿ. ಅಹಿಂದ ಸಿದ್ಧಾಂತವನ್ನು ನೆಚ್ಚಿಕೊಂಡಿದ್ದಕ್ಕೆ ಕಾಂಗ್ರೆಸ್ 135 ಸ್ಥಾನ ಪಡೆಯಿತು. ಅಹಿಂದ ಸಿದ್ಧಾಂತ ನೆಚ್ಚಿಕೊಳ್ಳದ ಕಾರಣಕ್ಕೆ ಇನ್ನುಳಿದ ಪಕ್ಷಗಳಿಗೆ ಅಲ್ಲಿ ಗೆದ್ದಂತಹ ಅಹಿಂದ ಶಾಸಕರ ಲೆಕ್ಕ ನೋಡಿ. ಒಂದು ಕಾಂಗ್ರೆಸ್ನಲ್ಲೇ 89 ಅಹಿಂದ ಶಾಸಕರು ಗೆಲ್ತಾರೆ, ಬಿಜೆಪಿ ಮತ್ತು ಜೆಡಿಎಸ್ನಲ್ಲಿ ಕೇವಲ 14 ಶಾಸಕರು ಗೆಲ್ತಾರೆ. ಅದರ ಅರ್ಥ ಏನು? ಅಹಿಂದ ಸಿದ್ಧಾಂತವನ್ನ, ಅಲ್ಪಸಂಖ್ಯಾತ ಹಿಂದುಳಿದ ದಲಿತರನ್ನ ಕಡೆಗಣಿಸಿ ನಮಗೆ ಆ ಮತಗಳೇ ಬೇಕಿಲ್ಲ ಅನ್ನುವಂತಹ ಸವಾಲನ್ನ ಸೈದ್ಧಾಂತಿಕವಾಗಿ ಎಸೆಯುವಂತಹ ಜೆಡಿಎಸ್ ಅಥವಾ ಬಿಜೆಪಿ ಕೇವಲ 14 ಒಕ್ಕಲಿಗ ಲಿಂಗಾಯತ ಬ್ರಾಹ್ಮಣೇತರ ಶಾಸಕರನ್ನ ಗೆಲ್ತಿದ್ದಾರೆ ಅನ್ನೋದಾದ್ರೆ ಯಾರಿಗೆ ದೊಡ್ಡ ಬಲ ಸಿಗ್ತಿದೆ? 66 ಬಿಜೆಪಿ ಗೆದ್ದಿದ್ದು, 19 ಜೆಡಿಎಸ್ ಗೆದ್ದಿದ್ದು. ಆ ನಂಬರ್ಗಳಿಗಾಗಲೇ 2-3 ಕಡಿಮೆ ಆಗಿದೆ ಎರಡೂ ಪಕ್ಷಗಳಲ್ಲಿ. ಆದರೆ ಕಾಂಗ್ರೆಸ್ನಲ್ಲಿ 135 ಗೆದ್ರು, ಆ ಪೈಕಿ 89 ಶಾಸಕರು ಅಹಿಂದ ವರ್ಗದವರು ಅನ್ನೋದಿದೆಯಲ್ಲ, ಅದರ ಅರ್ಥ ರಾಜ್ಯದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿಬೇಕು ಅಂದ್ರೆ ಹಿಂದುಳಿದವರ ಬೆಂಬಲ ಬೇಕು, ದಲಿತರ ಬೆಂಬಲ ಬೇಕು, ಅಲ್ಪಸಂಖ್ಯಾತರ ಬೆಂಬಲ ಬೇಕು. ಸುಲಭಕ್ಕೆ
ಸತೀಶ್ ಜಾರಕಿಹೊಳಿ ಅವರ ಲೆಕ್ಕ ನೋಡೋದಾದ್ರೆ 9 ಮುಸಲ್ಮಾನ ಶಾಸಕರಿದ್ದಾರೆ. ನೋ ಡೌಟ್ ಅವರು ಸತೀಶ್ ಜಾರಕಿಹೊಳಿ ಅವರಿಗೆ ಬೆಂಬಲಿಸ್ತಾರೆ. ಸುಮಾರು 12 ಕುರುಬ ಸಮಾಜದ ಶಾಸಕರಿದ್ದಾರೆ. ಆಲ್ಮೋಸ್ಟ್ 12 ಉಳಿದ ಪಕ್ಷಗಳಲ್ಲಿರೋರು ಸೇರಿಸಿ ಅವರು ಕೂಡ ಸಾರಾಸಗಟಾಗಿ ಸತೀಶ್ ಜಾರಕಿಹೊಳಿ ಅವರನ್ನು ಬೆಂಬಲಿಸ್ತಾರೆ. 9 ಈಡೀಗ ಬಿಲ್ಲವ ಶಾಸಕರಿದ್ದಾರೆ. ಅದರಲ್ಲಿ ಬಹುಪಾಲು ಜನ ಬಿಜೆಪಿಯಲ್ಲಿರೋ 4 ಶಾಸಕರ ಪೈಕಿ ಎಷ್ಟು ಜನ ಬೆಂಬಲಿಸ್ತಾರೋ ಗೊತ್ತಿಲ್ಲ. ಒಂದು ವೇಳೆ ಅವರಲ್ಲೂ ಕೂಡ ನಾರಾಯಣ ಗುರುಗಳ ಅಹಿಂದ ಸಿದ್ಧಾಂತ ತಲೆಯಲ್ಲಿ ಇದ್ದರೆ, ಆ ಅರಿವಿದ್ರೆ, ಪ್ರಜ್ಞೆ ಇದ್ದರೆ ಅವರು ಕೂಡ ಸಾರಾಸಗಟಾಗಿ ಸತೀಶ್ ಜಾರಕಿಹೊಳಿ ಅವರಿಗೆ ಬೆಂಬಲಿಸ್ತಾರೆ. ಅದನ್ನು ಬಿಟ್ಟರೆ ಎಸ್ ಟಿ ಸಮಾಜದಿಂದ ಗೆದ್ದಂಥವರು 15 ಶಾಸಕರಿದ್ದಾರೆ. 15ಕ್ಕೆ 15 ಕೂಡ ಸತೀಶ್ ಜಾರಕಿಹೊಳಿ ಅವ್ರ ಜೊತೆಲಿ ನಿಲ್ಲಬಹುದು. ಜೊತೆಲಿ ಕಾಂಗ್ರೆಸ್ಸೇತರ ಎಸ್ ಟಿ ಶಾಸಕರು 3 ಜನ ಇದ್ದಾರೆ. ಆ 3 ಜನ ಕೂಡ ಸತೀಶ್ ಜಾರಕಿಹೊಳಿ ಅವರ ಬೆಂಬಲಕ್ಕೆ ಬಂದು ನಿಲ್ಲಬಹುದು. ಇದಲ್ಲದೆ ಎಡಗೈ ಮತ್ತು ಬಲಗೈನ 7 ಮತ್ತು 14 ಶಾಸಕರೇನಿದ್ದಾರೆ ಇವರು ಕೂಡ ಸತೀಶ್ ಜಾರಕಿಹೊಳಿ ಅವರ ಬೆಂಬಲಕ್ಕೆ ಬಂದು ನಿಲ್ಲಬಹುದು. ಅಲ್ಲಿಗೆ ಸಿಂಪಲ್ ಗಟ್ಟಿ ನಂಬರ್ 39 ಶಾಸಕರು ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರನ್ನು ಬೆಂಬಲಿಸುವುದು ಖಚಿತ. ಇನ್ನುಳಿದಂತೆ ಹಿಂದುಳಿದ ಮತ್ತು ಮುಸಲ್ಮಾನ ಶಾಸಕರ ದಂಡೇನಿದೆ ಅದು ಕೂಡ ಸೇರಿಕೊಂಡ್ರೆ 74 ಶಾಸಕರು ಸಾರಾಸಗಟಾಗಿ ಸತೀಶ್ ಜಾರಕಿಹೊಳಿ ಅವರ ಬೆಂಬಲಕ್ಕೆ ನಿಲ್ತಾರೆ. ಇನ್ನುಳಿದಂತೆ ಇದೇ ಅಹಿಂದಾವನ್ನ ನೆಚ್ಚಿಕೊಂಡು ಗೆಲ್ಲುವಂತಹ ಪಂಚಮಸಾಲಿ ಶಾಸಕರು ಅಥವಾ ಲಿಂಗಾಯತ ಶಾಸಕರು, ಇನ್ನುಳಿದ ಸಮಾಜಗಳಲ್ಲಿನ ಶಾಸಕರು ಇನ್ಕ್ಲೂಡಿಂಗ್ ಬ್ರಾಹ್ಮಣ ಶಾಸಕರು, ಅವರು ಕೂಡ ಸತೀಶ್ ಜಾರಕಿಹೊಳಿ ಅವರ ಬೆನ್ನಿಗೆ ನಿಂತರೆ ಮಾತ್ರ ಗೆಲ್ಲೋಕೆ ಸಾಧ್ಯವಾಗುತ್ತೆ ಭವಿಷ್ಯದಲ್ಲಿ. ಇಲ್ಲ ಅಂದರೆ ಬರೀ ನಮ್ಮ ಸಮಾಜದ ಮತಗಳನ್ನೇ ನೆಚ್ಚಿಕೊಂಡು ನಾವು ಗೆಲ್ತೀವಿ ಅಂದರೆ ಈ ರಾಜ್ಯದಲ್ಲಿ 1 ಸ್ಥಾನ ಗೆಲ್ಲಬಹುದಷ್ಟೆ, ಅದು ಬೆಂಗಳೂರಲ್ಲಿ. ಹೊರಗಡೆ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ. ಇಷ್ಟು ಲೆಕ್ಕಾಚಾರಗಳ ಮಧ್ಯೆ ಡಿ ಕೆ ಶಿವಕುಮಾರ್ ಅವರು ಸುಲಭಕ್ಕೆ ಈ ಕಾರ್ಯ ನಡೆಯೋದಕ್ಕೆ ಬಿಡ್ತಾರ? ಅವರು ಕೂಡ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಿದ್ದಾರೆ, ಪ್ರಾರ್ಥನೆಗಳನ್ನು ಮಾಡ್ತಿದ್ದಾರೆ. ಪ್ರಾರ್ಥನೆ ಪ್ರಯತ್ನಗಳ ಮಧ್ಯೆಯೇ ನಾಯಕರುಗಳ ಜೊತೆಲಿ ಕ್ಲೋಸ್ಡ್ ಡೋರ್ ಮೀಟಿಂಗ್ಗಳನ್ನು ಕೂಡ ಮಾಡ್ತಿದ್ದಾರೆ. ಕೊನೆಗೆ ಯಾರು ಗೆಲ್ಲಬಹುದು, ಯಾರು ಸಚಿವರಾಗಬಹುದು, ಯಾರು 24ನೇ ಮುಖ್ಯಮಂತ್ರಿ ಆಗಬಹುದು ಅಂತ ಲೆಕ್ಕ ನೋಡಿದ್ರೆ ಸುಲಭಕ್ಕೆ ಶಾಸಕರ ನಂಬರ್ ಇರುವಂಥದ್ದು ಸತೀಶ್ ಜಾರಕಿಹೊಳಿಗೆ. ಅಹಿಂದ ಸಿದ್ಧಾಂತಕ್ಕೆ ಜೈ ಎಂದ ನಾಯಕರಿಗೆ ಮಾತ್ರ ಶಾಸಕರ ಬೆಂಬಲ ಇರುತ್ತೆ. ಇಲ್ಲಪ್ಪ ನಾನು ದುಡ್ಡಿಗೆ ಜೈ ಅಂತೀನಿ ಅಂದರೆ ಯಾರೂ ಕೂಡ ಜೊತೆಲಿ ಬಂದು ನಿಲ್ಲೋದಿಲ್ಲ. ಒಂದು ವೇಳೆ ಅದೇ ಲೆಕ್ಕ ಆಗಿದ್ದರೆ ಇಷ್ಟೊತ್ತಿಗೆ ಎಷ್ಟೋ ಜನ ಉದ್ಯಮಿಗಳು ಎಷ್ಟೋ ರಾಜ್ಯಗಳಲ್ಲಿ ಮುಖ್ಯಮಂತ್ರಿಗಳಾಗಬೇಕಾಗಿತ್ತು. ಅದು ಸುಲಭದ ಮಾತಲ್ಲ. ಏನೇ ಇರಬಹುದು, ಒಂದು ಈ ಸಲ ಸಿದ್ದರಾಮಯ್ಯ ಅವರು ಅಥವಾ ಅವರ ಪುತ್ರ ಹೇಳಿರೋ ಧಾಟಿಯಲ್ಲೇ ನೋಡೋದಾದರೆ ಒಂದು ಗೌರವಯುತವಾದಂತಹ ವಿದಾಯವನ್ನು ರಾಜಕಾರಣಕ್ಕೆ ಸಿದ್ದರಾಮಯ್ಯ ಅವರು ಹೇಳಬೇಕು ಅನ್ನೋ ನಿಟ್ಟಿನಲ್ಲಿ ಈ ನಿರ್ಧಾರ ಮಾಡಿದರೆ ಸತೀಶ್ ಜಾರಕಿಹೊಳಿ ಅಥವಾ ಡಾಕ್ಟರ್ ಜಿ ಪರಮೇಶ್ವರ್ ಅಂತಹ ನಾಯಕರನ್ನು CM ಸ್ಥಾನದಲ್ಲಿ ಕೂರಿಸಿ ಆ ಸ್ಥಾನದಿಂದ ಇಳಿಯುವಂತಹ ಪ್ರಯತ್ನ ಏನಾದರೂ ಸಿದ್ದರಾಮಯ್ಯ ಅವರು ಮಾಡಿದ್ರೆ ಕರ್ನಾಟಕ ರಾಜ್ಯ ರಾಜಕಾರಣದ ಚರಿತ್ರೆಯಲ್ಲಿ ನಿಜವಾಗ್ಲೂ ದೇವರಾಜ ಅರಸು ಅವರ ಜಾಗಕ್ಕೆ ಬಂದು ನಿಲ್ಲಬಹುದಾದಂತಹ ಒಂದು ಹೆಗ್ಗಳಿಕೆ ಸಿದ್ದರಾಮಯ್ಯ ಅವರಿಗೆ ದಕ್ಕತ್ತೆ. ಅದು ಸಾಧ್ಯ ಆಗುತ್ತಾ? ಕಮೆಂಟ್ ಮಾಡಿ.